ಕಾಂಗ್ರೆಸ್ ಒಂದು ಅವಕಾಶ ಬಂದದ ಇವತ್ತು ಉಳಿದದ ಏನಪ್ಪ ಅಂದರೆ ಏಕಾಏಕಿ ಒಂದು ವಾರದೊಳಗೆ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂದದ. ಅದು ಇಲ್ಲಿಯ ಯುವಕರ ನಿರುದ್ಯೋಗಿಗಳ ಅದರಲ್ಲೂ ಮುಖ್ಯವಾಗಿ ನೀಟ್ ಇನ್ನುಳಿದ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆದರ ಬದಲಾಗಿ, ಯಾಕಂದರೆ ಒಬ್ಬ ವ್ಯಕ್ತಿ ಒಬ್ಬ ಯುವಕ ಕಲಿಬೇಕು ಏನು ತೊಂದರೆ ಅನುಭವಿಸಿರ್ತಾನೆ, ಏನು ಅವನಿಗೆ ಗೊತ್ತದ, ಅವ್ರ ತಂದೆ ತಾಯಿಗಳಿಗೆ ಅವ್ರ ಪರಿಸರ ಇದ್ದಂಥ ಜನರಿಗೆ ಗೊತ್ತದೆ ಎಷ್ಟು ತೊಂದರೆ ಇದೆ ಅಂತೇಳಿ. ಆದರೆ ನಮ್ಮ ದೇಶದಲ್ಲಿ 90% ಜನ ಕೂಲಿಕಾರರು, ದುಡಿಯುವ ವರ್ಗದವರು ಇದ್ದಾರೆ. ಅಂಥವ್ರ ಮಕ್ಕಳು ಅಂತೇಳಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಬಂದರೂ ಈ 10%ದಲ್ಲಿಯ ಒಂದು ಸ್ವಲ್ಪ ಇದ್ರಲ್ಲಿ ಅನುಕೂಲದಿಂದ ಮಧ್ಯಮ ವರ್ಗದ ಜನ ಈ ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ. ನಮ್ಮ ಮಕ್ಕಳಪ್ಪ ಇಲ್ಲೇ ಯಶಸ್ವಿ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಮ್ಯಾಲೆ ಹೋಗಲಿ, ಅಮೆರಿಕಾಗೆ ಹೋಗಲಿ, ಮತ್ತೆ ಇಂಗ್ಲೆಂಡ್ಗೆ ಹೋಗಲಿ, ದುಡ್ಡು ತೊಗೊಂಬರಲಿ, ಅರಬ್ ದೇಶಗಳು ಹೋಗಲಿ, ದುಡ್ಡು ತೊಗೊಂಬರಲಿ, ಬಡತನ ಹೋಗಲಿ, ಇವು ಪಾಪ ಕನಸು ಕಾಣ್ತಾ ಇರ್ತಾರೆ. ಅವ್ರಿಗೆಲ್ಲ ಒಮ್ಮೆಗೆ ಕೊಡಲಿ ಕಳೆದ ಒಂದು 3-4 ವರ್ಷಗಳಿಂದ ಹಿಂದೂ ಅಡ್ಡಾಡ ಆಗ್ತಿದ್ದಿಲ್ಲ ಅಂತಲ್ಲ, ಆದರೂ ಈಗಂತೂ ಜೋರ್ದಾರ. ಇದಕ್ಕೆ ಯಾರು ಹೊಣೆಗಾರರು? ಸರ್ಕಾರ ಹೊಣೆ ಇರಬೇಕಾಗ್ತದೆ. ಯಾವುದೋ ಕಂಪ್ನಿ ಕೊಡ್ತಾರೆ, NT ಏನೋ ಮತ್ತೆ ಕೊಡ್ತಾರೆ. ಅವರಂತೂ ಈ ಒಂದು ಮಿನಿಸ್ಟರ್ ಅಂಡರ್ದಲ್ಲಿ ಮತ್ತೆ ಅಂಡರ್ದಲ್ಲಿ ಇರ್ತಾರೆ. ಅಂದಾಗ ಇಲ್ಲಿ ಕೈ ಇಂತ ಇಲ್ಲಂತಲ್ಲ, ಹೌದು ಮಾರ್ಕೆಟ್ ಓರಿಯೆಂಟೆಡ್ ಆಗಿದ್ದು ಹಾಗೆ ನಾವು ಮಾತಾಡ್ತೀವಿ, ಆದರೆ ಎಲ್ಲ ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಇದ್ದೇ ಇರ್ತದೆ. ಹಾಗೆ ದೊಡ್ಡ ಹಗರಣ ಆಯಿತು. ಇದಕ್ಕೂ ಬೇಸತ್ತಿದ್ದಾರೆ ಜನ ಇವತ್ತು ನಮ್ಮ ಯುವಕರು. ಹೀಗಾಗಿ ನೀರಿನಿಂದಾಗಿರ್ಬೋದು, ಪರೀಕ್ಷಾ ಪತ್ರಿಕೆಗಳು 89 ಸಲ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ ಅಂತ ಸುದ್ದಿಗಳಿದ್ದಾವೆ. ಬಡತನ ಅಂತ ಹೇಳ್ತಿರೋದಿಲ್ಲ, ನಿರುದ್ಯೋಗ ಹೇಳ್ತಿರೋದು. ಅವರೆಲ್ಲ ಕುಡ್ಕೊಂಡು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಯಾವ ಸಂದರ್ಭದಲ್ಲೇ ನಮ್ಮ CGI ಸೂರ್ಯಕಾಂತ್ ಅವ್ರು ಹೇಳಿದ್ರು, ಅದನ್ನು ತೊಗೊಂಡು ಇವತ್ತು ಅದು ವ್ಯಂಗ್ಯರೂಪ ಮತ್ತವರೂಪ ದೊಡ್ಡದಾಗಿ ಪಕ್ಷ ಕೊಡ್ತಾ ಇದ್ದಾರೆ. ಅದಕ್ಕೆ ಕೋಟಿಗಳ ಜನ ಕೂಡ್ತಾ ಇದ್ದಾರೆ, ಫಾಲೋವರ್ಸ್ ಆಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲೇ ಅದನ್ನು ಉಪಯೋಗ ತೊಗೊಳ್ಬೇಕಂತೇಳಿ ರಾಹುಲ್ ಗಾಂಧಿ ಅವರು ಒಂದು ಮೂಮೆಂಟ್ ಶುರು ಮಾಡೋ ಸಂದರ್ಭದಲ್ಲೇ ಈ ಕರ್ನಾಟಕದ ಮಟ್ಟಿಗೆ DKC ಇರ್ತಾರೋ ಅಥವಾ ನಮ್ಮ ಸಿದ್ದರಾಮಯ್ಯ ಇರ್ತಾರೋ ಅದು ಬೇರೆ ವಿಷಯ. ಇವರಿಬ್ಬರು ಬಂದರೆ ಏನು ಚೇಂಜ್ ಆಗ್ತದೆ, ಬರೆದಿದ್ರೆ ಏನು ಚೇಂಜ್ ಆಗ್ತದೆ? ಏನೂ ಇಲ್ಲ, ನಡೀತಾ ಇದೆ. ಗ್ಯಾರಂಟಿ ಕೊಟ್ಟರೆ ಗ್ರೇಟ್ ಆಡಳಿತ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡಿದರೆ ಗ್ರೇಟ್. ಆದೇಶ ಚಿಂತನೆ ಮಾಡಬೇಕಾಗಿದೆ. ಅದೇ ಬಿಟ್ಕೊಟ್ಟು ನೀವು ಚೇಂಜ್ ಮಾಡಿದ್ರೆ ಅವ್ರು ಚೇಂಜ್ ಮಾಡಿದ್ರೆ ಇವತ್ತು ಅಂದರೆ ಚೇಂಜ್ ಮಾಡಿದರೆ ಸಪೋಸ್ ತೊಗೊಳ್ರಿ, ಈಗ ಸಿದ್ದರಾಮಯ್ಯ ಕಿತ್ತಾಕೆ